ನಾಳೆ 1 ಗಂಟೆಗೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ ನಡೀತಾ ಇದೆ. ಈ ಸಮಾವೇಶ ಕಳೆದ ತಿಂಗಳು ಡಿಸೆಂಬರ್ ತಿಂಗಳು 27ನೇ ತಾರೀಕು ಆಗಬೇಕಾಗಿತ್ತು. ಮನಮೋಹನ್ ಸಿಂಗ್ ರವರು ಮಾಜಿ ಪ್ರಧಾನಮಂತ್ರಿಗಳು ನಿಧನರಾದ್ರಿಂದ ಇದು ಮುಂದೂಡಲ್ಪಡಿತು. ಈಗ ನಾವು ನಾಳೆ ಮಾಡ್ತಾ ಇದ್ದೀವಿ 21ನೇ ತಾರೀಕು. ಇದು ಉದ್ದೇಶ ಜನರಲ್ಲಿ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪ್ರಸ್ತುತ ಅವರು ಅಂತಕ್ಕಂಥದ್ದು ಗೊತ್ತಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದು ಗೊತ್ತಾಗಬೇಕು. ಜೊತೆಗೆ ನಮ್ಮ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಗೊತ್ತಾಗಬೇಕು. ಯಾಕಂತಂದ್ರೆ ಸಂವಿಧಾನವನ್ನ ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಸಂವಿಧಾನವನ್ನ ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ಇಡೀ ಭಾರತೀಯರನ್ನ ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರ 1924ನೇ ಇಸ್ವಿ ಬೆಳಗಾವಿನಲ್ಲಿ ಡಿಸೆಂಬರ್ ತಿಂಗಳು ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಮಹಾತ್ಮ ಗಾಂಧೀಜಿಯವರು ಡಿಸೆಂಬರ್ 26, 1924ರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದ್ರು. ಇದೇ ಬೆಳಗಾವಿನಲ್ಲಿ ಅಧ್ಯಕ್ಷರಾದರು. ಅವರ ಅಧ್ಯಕ್ಷತೆಯಲ್ಲಿ ಅಂದು ಕಾಂಗ್ರೆಸ್ನ ಅಧಿವೇಶನ ನಡೆದಿತ್ತು. ಸೊ ಅಧಿವೇಶನ ನಡೆದ 1 ಶತಮಾನ ಆಗಿದೆಯಲ್ಲ, ಈಗ 100 ವರ್ಷಗಳು ತುಂಬಿದೆ. ಅದರ ಪ್ರಯುಕ್ತ ಈ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. 26, 27 ಪ್ರೋಗ್ರಾಮ್ ಇಟ್ಕೊಂಡಿದ್ದು ನಾವು. 26ನೇ ತಾರೀಕು ಸಭೆ ನಡೀತು, ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತು. ಆದರೆ ಅವತ್ತೇ ರಾತ್ರಿ 26ನೇ ತಾರೀಕು ರಾತ್ರಿ ಮನಮೋಹನ್ ಸಿಂಗ್ ರವರು ನಿಧನ ಆದ್ರಿಂದ ನಾವು ಅನಿವಾರ್ಯವಾಗಿ ಈ ಸಮಾವೇಶವನ್ನು ಮುಂದೂಡಬೇಕು. ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಕಳೆದ 4-5 ದಿನಗಳಿಂದ ಇಲ್ಲೇ ಇದ್ಕೊಂಡು ಸುರ್ಜಿವಾಲ ಅವರು ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದ್ದಾವೆ. ಸಿದ್ಧತೆಗಳು ಬಹಳ ಅಚ್ಚುಕಟ್ಟಾಗಿ ನಡೆದಿದ್ದಾವೆ. ನಾಳೆನೂ ಕೂಡ ಬಹಳ ಯಶಸ್ವಿಯಾಗಿ ಸಮಾವೇಶ ನಡೀತದೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಸೇರ್ತಾರೆ. 2 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಸೇರ್ತಾರೆ. ಬಹುಶಃ ಬೆಳಗಾಂನಲ್ಲಿ ಇದು ಒಂದು ಐತಿಹಾಸಿಕವಾದಂಥ ಸಮಾವೇಶ. ಏನ್ ಪ್ಯಾಕೇಜ್? ಕೊಡುಗೆ ಘೋಷಣೆ ಮಾಡೋ ಸಮಾವೇಶ ಅಲ್ಲ ಇದು. 100 ವರ್ಷಗಳ ಹಿಂದೆ ನಡೆದಿತ್ತಲ್ಲ, ಆ ಅಧಿವೇಶನದ ಜ್ಞಾಪಕಾರ್ಥವಾಗಿ ನಡೀತಕ್ಕಂಥ ಸಮಾವೇಶ. ಅದೇ ದೊಡ್ಡ ಕೊಡುಗೆ. ಕಾಂಗ್ರೆಸ್ ಯಾರು ಹೇಳ್ತಾ ಇರೋದು? ಪ್ರಹ್ಲಾದ್ ಜೋಶಿ. ಪಾಪ ಪ್ರಹ್ಲಾದ್ ಜೋಶಿ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಅವರು ಗೋಲ್ವಾಲ್ಕರ್, ಸಾವರ್ಕರ್ ಸಂವಿಧಾನ ಜಾರಿಯಾದಾಗ ಏನ್ ಮಾತಾಡಿದ್ರು ಅಂತ ಗೊತ್ತಿದೆಯಾ ಅವ್ರಿಗೆ? ಕೇಳಿದ ನೀನು ಅದನ್ನ? ನೀನ್ ಕೇಳಿಲ್ಲ, ಅದು ಹೇಳಿಲ್ಲ, ಅವ್ರು ಗೊತ್ತಿಲ್ಲ. ಅದಕ್ಕೆ ನಿನ್ಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. RSSನವರು ಸರ್ಕಾರದ ಫಂಕ್ಷನ್ ಬೇರೆ, ಇದು ಅಧಿವೇಶನ ನಡೀತಾ ಇರ್ತಕ್ಕ, ಈ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಬೇರೆ. ಸಮಾವೇಶನ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಪ್ರತಿಮೆಯ ಅನಾವರಣನ ಸರ್ಕಾರ ಮಾಡ್ತಾ ಇದೆ. ಯತ್ನಾಳ್ ಅವರು ಹೇಳ್ತಾರೆ
ಗೂಡ್ಸೆ ಅವ್ರನ್ನ ಏನು ಬಂದಿಲ್ಲ, ಆ ಒಂದು ಪಾತ್ರದಲ್ಲಿ ನೆಹರು ಅವರ ಪಾತ್ರ ಇದೆ ಅನ್ನುವಂಥದ್ದು. ಯಾರ್ದು? ನಿಮ್ಗೆ ಇತಿಹಾಸ ಅವ್ರಿಗೂ ಗೊತ್ತಿಲ್ಲ, ಯತ್ನಾಳ್ಗಂತೂ ಓದ್ಕಂದಿಲ್ಲ, ಏನು ಗೊತ್ತಿಲ್ಲ ಪಾಪ, ಇತಿಹಾಸ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರು ಏನ್ ಹೇಳೋದು ಗೊತ್ತಾ, ಇತಿಹಾಸ ಗೊತ್ತಿದ್ದವರು ಭವಿಷ್ಯ ರೂಪಿಸಬೇಕಾಗದೇ ಇಲ್ಲ ಅಂತ. ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಅವ್ರಿಗೆ. ಇದು ಗೋಡ್ಸೆ ತಾನೇ ಕೊಂದಾಕಿದ್ದು ಮಹಾತ್ಮ ಗಾಂಧೀಜಿನ. ಅವ್ರ ಜೊತೆ ಶಾಮೀಲ್ ಆಗಿದ್ದವ್ರು ಯಾರು ಗೊತ್ತಾ ನಿಮ್ಗೆ? ಸಾವರ್ಕರ್ ಮೇಲೆ ಕೇಸ್ ಇತ್ತು ಗೊತ್ತಾ ನಿಮ್ಗೆ? ನಿಮ್ಗೇನೋ ಗೊತ್ತಿಲ್ಲ, ಮಾಡಿಲ್ಲ, ಸುಮ್ನೆ ಏನು ಕೇಳಿದ್ರೆ ಏನು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.